ಹಲೋ ಗೆಳೆಯರೇ, ನಾನು ನಿಮ್ಮ ಮಿತ್ರ ಇವಾಟಕಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ನಿಮಗೆ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಬೆಲ್ ಐಕಾನನ್ನು ಒತ್ತಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಚಾನಲ್ ಇಷ್ಟ ಆದರೆ. ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ನಲ್ಲಿ ನಾವು ಹೇಗೆ ಇಂಟೆಲಿಜೆ ಐಡಿಯನ್ನು ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಇವತ್ತು ನಾನು ಮ್ಯಾಕಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಪ್ರಾಬ್ಲಮ್ ಮತ್ತೊಂದು ಕ್ಲಾಸಲ್ಲಿ ನಾವು ವಿಂಡೋಸಲ್ಲಿ ಹೇಗೆ ಮಾಡೋದು ಅಂತಲೂ ನೋಡೋಣ. ಸೊ ನೀವು ಇಂಟೆಲಿಜೆ ಡೌನ್ಲೋಡ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಜೆಟ್ ಬ್ರೈನ್ಸ್ನ ಮೊದಲನೇ ಲಿಂಕನ್ನು ಓಪನ್ ಮಾಡಿ. ಇಲ್ಲಿ ನಿಮಗೆ ಅಲ್ಟಿಮೇಟ್ ಮತ್ತು ಕಮ್ಯುನಿಟಿ ಅಂತ ಎರಡು ಆಪ್ಷನ್ ತೋರ್ತದೆ. ಇಲ್ಲಿ ನಾವು ಕಮ್ಯುನಿಟಿಯನ್ನು ನೋಡೋಣ. ನಾವು ಇವಾಗ ಕಮ್ಯುನಿಟಿಯನ್ನು ಡೌನ್ಲೋಡ್ ಮಾಡೋಣ, ಕಮ್ಯುನಿಟಿ ವರ್ಷನನ್ನು ಡೌನ್ಲೋಡ್ ಮಾಡೋಣ. ನಾನು ಡೌನ್ಲೋಡ್ ಬಟನನ್ನು ಹೊಡೆದವಾಗ ನಿಮ್ಮದು ಡೌನ್ಲೋಡ್ ಸ್ಟಾರ್ಟ್ ಆಗ್ತದೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ, ಅದರಿಂದ ನಿಮಗೆ ಜಸ್ಟ್ ಒಂದು ಬಾರಿ ಡೌನ್ಲೋಡ್ ಮಾಡಿ ಇದನ್ನು ಕ್ಯಾನ್ಸಲ್ ಮಾಡ್ತೇನೆ. ಯಾಕಂದರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇದ್ದೇನೆ. ಸೊ ಒಂದು ಸಾರಿ ಡೌನ್ಲೋಡ್ ಮಾಡಿದ್ಮೇಲೆ ನೀವು ಆ ಪರ್ಟಿಕ್ಯುಲರ್ ಫೋಲ್ಡರಿಗೆ ಹೋಗಿ ಆ ಫೈಲನ್ನು ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ಬೋದು, ಇದು ನಿಮಗೆ ಡ್ರ್ಯಾಗ್ ಮಾಡಲಿಕ್ಕೆ ಹೇಳ್ತದೆ ಅಪ್ಲಿಕೇಶನ್ ಫೋಲ್ಡರ್ಸ್ ಒಳಗಡೆ. ನಾನು ಡ್ರ್ಯಾಗ್ ಮಾಡ್ತಾ ಇದ್ದೇನೆ. ಓಕೆ, ಇವಾಗ ನಾವು ಅಪ್ಲಿಕೇಶನ್ಸಲ್ಲಿ ಇನ್ಸ್ಟಾಲ್ ಆಗಿದೆ. ನಾವು ಅಪ್ಲಿಕೇಶನ್ ಪರ್ಟಿಕ್ಯುಲರ್ ಆಗಲಿ ಫೋಲ್ಡರಲ್ಲಿ ಹೋಗಿ ಫೈಂಡರಲ್ಲಿ ಹೋಗಿ ನೋಡ್ಬೋದು. ನಾನು ಇಂಟೆಲಿಜೆ ಐಡಿಯನ್ನು ಓಪನ್ ಮಾಡ್ತೇನೆ. ನಾವು ಮೊದಲನೇ ಬಾರಿ ಓಪನ್ ಮಾಡಿರೋದ್ರಿಂದ ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ ನಮಗೆ ಇದು ಓಪನ್ ಮಾಡಲು ಪರ್ಮಿಷನ್ ಕೇಳ್ತಾ ಇದೆ. ಓಪನ್ ಅಂತ ನಾನು ಕ್ಲಿಕ್ ಮಾಡಿದ್ದೇನೆ. ಅಗ್ರಿಮೆಂಟನ್ನು ಓಕೆ ಅಂತ ಹೊಡೀರಿ. ನಾನು ಸ್ಟ್ಯಾಟ್ಸನ್ನು ಕಳಿಸ್ತಾ ಇಲ್ಲ, ನೀವು ಬೇಕಾದರೆ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಓಪನ್ ಆಗಿದೆ. ವಿಂಡೋಸಲ್ಲೂ ಪ್ರೊಸೆಸ್ ಆಲ್ಮೋಸ್ಟ್ ಸೇಮ್ ಇದೆ, ತುಂಬ ಈಸಿಯಾಗಿದೆ. ನಾನು ಮುಂದೆ ಖಂಡಿತ ಈ ವಿಡಿಯೋವನ್ನು ಮಾಡಲು ಪ್ರಯತ್ನ ಪಡ್ತೇನೆ. ಇಲ್ಲಿ ನಾನು ಸ್ಕಿಪ್ ರಿಮೈನಿಂಗ್ ಆ್ಯಂಡ್ ಸೆಟ್ ಡಿಫಾಲ್ಟ್ಸ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಥೀಮ್ ನಿಮ್ಮದು ಡ್ರ್ಯಾಕುಲಾ ಇದೆ. ಲೈಟ್ ನಿಮಗೆ ವೈಟ್ ಬ್ಯಾಕ್ಗ್ರೌಂಡ್ ಇಷ್ಟ ಆದರೆ ವೈಟನ್ನು ಮಾಡ್ಬೋದು. ನಾನು ಯೂಶಲಿ ಡಾರ್ಕ್ ಥೀಮನ್ನು ಪ್ರಿಫರ್ ಮಾಡ್ತೇನೆ. ಸೊ ಅದನ್ನು ಇಟ್ಟು ಸ್ಕಿಪ್ ರಿಮೈನಿಂಗ್ ಆ್ಯಂಡ್ ಸೆಟ್ ಡಿಫಾಲ್ಟ್ಸ್ ಆಪ್ಷನನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಮೊದಲನೇ ಬಾರಿ ಓಪನ್ ಆಗುವಾಗ ಇದು ನಿಮಗೆ ಆಪ್ಷನ್ ಕೇಳ್ತದೆ, ನ್ಯೂ ಪ್ರಾಜೆಕ್ಟನ್ನು ಮಾಡ್ಬೋದು. ನೆಕ್ಸ್ಟ್ ಟೈಮ್ ಓಪನ್ ಮಾಡಬೇಕಾದ್ರೆ ಡಿಫಾಲ್ಟ್ ಆಗಿ ಪ್ರೀವಿಯಸ್ ಆಗಿ ಓಪನ್ ಮಾಡಿರುವಂತಹ ಪ್ರಾಜೆಕ್ಟನ್ನು ಇದು ಓಪನ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಮಾಡಬೇಕಾದ್ರೆ ನ್ಯೂ ಪ್ರಾಜೆಕ್ಟ್ ಅಂತ ಕೇಳ್ತಾ ಇದೆ. ನಾವು ಕ್ಲಿಕ್ ಮಾಡೋಣ.
ನೀವು ಇಲ್ಲಿ ನೋಡ್ಬೋದು ನಿಮಗೆ ಪ್ರೊಜೆಕ್ಟ್ ಎಚ್ ಡಿ ಕೆ ಆಪ್ಷನಲ್ಲಿ ಇದು ಜೆ ಡಿ ಕೆ ವರ್ಷನನ್ನು ಪಿಕ್ ಮಾಡಿದೆ. ಇಲ್ಲಾಂದರೆ ನೀವು ಡೌನ್ಲೋಡ್ ಮಾಡಿನೂ ನೀವು ಆಪ್ಷನ್ನು ಯೂಸ್ ಮಾಡ್ಬೋದು. ಇಲ್ಲಿ ಇದು ಆಲ್ರೆಡಿ ನನ್ನ ಸಿಸ್ಟಮಲ್ಲಿ ಜೆ ಡಿ ಕೆ ಇನ್ಸ್ಟಾಲ್ ಆಗಿರೋದ್ರಿಂದ ನಾನು ಅದನ್ನು ಸೆಲೆಕ್ಟ್ ಮಾಡ್ತೇನೆ. ನಿಮಗೆ ಹೇಗೆ ಜೆ ಡಿ ಕೆ ಇನ್ಸ್ಟಾಲ್ ಮಾಡೋದು ವಿಂಡೋಸಲ್ಲಿ ಅಂತ ನಾನು ಹೇಳ್ತೇನೆ. ನೀವು ಮ್ಯಾಕಲ್ಲಿ ವಿಂಡೋಸ್ ಮಾಡಬೇಕಾದ್ರೆ ನೀವು ಫಸ್ಟು ಇಂಟೆಲಿಜೆ ಅನ್ನು ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡಿ ಇಲ್ಲಿ ಜೆ ಡಿ ಕೆ ಅಂತ ಹೋಗಿ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲಿ ಮೊದಲನೇ ಬಾರಿಗೆ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ನಾವು ಮುಂದೆ ಮೇವನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಬಿಲ್ಡ್ ಟೂಲ್ ಆಗಿ ಅಂತ ನಾನು ನಿಮಗೆ ಮುಂದೆ ಹೇಳ್ತೇನೆ. ಇವಾಗ ನಾವು ಗ್ರೇಡಲನ್ನು ಬಿಲ್ಡ್ ಟೂಲ್ ಆಗಿ ಯೂಸ್ ಮಾಡ್ಬೋದು. ಸದ್ಯದಲ್ಲಿ ನಾವು ಕಲಿತಾ ಇರೋದು ಸ್ಟಾರ್ಟ್ ಮಾಡಿರೋದ್ರಿಂದ ಜಾವಾದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಜಾವಾ ಅನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಹೊಡೀರಿ. ಕ್ರಿಯೇಟ್ ಪ್ರಾಜೆಕ್ಟ್ ಫ್ರಮ್ ಟೆಂಪ್ಲೇಟ್ ಅಂತ ಹೊಡಿಬೋದು ಕಮಾಂಡ್ ಲೈನ್ ಆ್ಯಪಿಂದ. ಸಿಂಪಲ್ ಜಾವಾ ಅಪ್ಲಿಕೇಶನ್ ದಟ್ ಇನ್ಕ್ಲೂಡ್ಸ್ ಎ ಕ್ಲಾಸ್ ವಿತ್ ಎ ಮೈನ್ ಮೆಥಡ್ ಅಂತ ಕೇಳ್ತಾ ಇದೆ. ಓಕೆ, ಸೊ ಸಿಂಪಲ್ ನಿಮಗೆ ಸ್ಟ್ರಕ್ಚರ್ ಸಿಗ್ತದೆ. ಸೊ ನಮ್ಮ ಪ್ರಾಜೆಕ್ಟು ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಪ್ರಾಜೆಕ್ಟ್ ಲೊಕೇಶನ್ನು ಬೇಸ್ ಪ್ಯಾಕೇಜ್ ನೇಮು com.company ಅಂತ ಇದೆ. ನೀವು ಬೇಕಾದರೆ ಚೇಂಜ್ ಮಾಡ್ಬೋದು. ಇವಾಗ ಟೆಕಿ ಅಂತ ಕ್ರಿಯೇಟ್ ಮಾಡ್ತಾನೆ. ನೀವು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡ್ಬೋದಂತಹ ವಿಷಯ ಏನಂದರೆ, ಯೂಶ್ವಲಿ ನಾವು ಪ್ಯಾಕೇಜ್ ನೇಮ್ ಕೊಡಬೇಕಾದ್ರೆ ಯಾವಾಗಲೂ ರಿವರ್ಸ್ ಆರ್ಡರಲ್ಲಿ ಕೈಂಡ್ ಆಫ್ ಕೊಡ್ತೇವೆ. ಸೊ ಯೂಶ್ವಲಿ ನೀವು ಮುಂದೆ ಕಂಪನಿ ಅಂತ ರಿಜಿಸ್ಟರ್ ಮಾಡಬೇಕಾದ್ರೆ ಕಂಪನಿ ಹೆಸರು ಕೊಡ್ಬೋದು. ಹಾಗೆ .com ಅಂತ ನಾವು ಕೊಡ್ತೇವೆ. ಇದು ಕಂಪನಿನೇ ಕೊಡಬೇಕಂತ ಇಲ್ಲ, ನೀವು ಬೇಕಾದರೆ ನಿಮ್ಮ ಪ್ರಾಕ್ಟೀಸ್ ಪರ್ಪಸ್ಸಿಗೆ ಇಲ್ಲಿ ಬರೆದಿರೋದನ್ನೇ ಇಲ್ಲಿ ಕಾಪಿ ಮಾಡ್ತೇನೆ. ಕಾಪಿ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೇನೆ. ನೀವು ಇಲ್ಲಿ ನೋಡ್ಬೋದು ಇಲ್ಲೂ ಸೇಮ್ ರಿಸಲ್ಟ್ ಬಂದಿದೆ. ಸೊ ನಾನು ಏನು ಹೇಳಲು ಪ್ರಯತ್ನ ಮಾಡ್ತಿದ್ದೇನೆ ಬೇಸಿಕಲಿ ಅಂದರೆ, ನೀವು ಐ ಡಿಯಲ್ಲಿ ಮಾರಿರೋದನ್ನು ಇಲ್ಲೂ ಈ ಐ ಡಿಯಲ್ಲೂ ಮಾಡ್ಬೋದು. ನಿಮಗೆ ಇಲ್ಲಿ ಅಡ್ವಾನ್ಸ್ ಜಾವಾ ಐ ಡಿ ಅಂತ ಇದೆ. ಇದು ಹೇಗೆಂದರೆ ಆಲ್ಮೋಸ್ಟ್ ನಿಮಗೆ ಮಿನಿಯೇಚರ್ ವರ್ಷನ್ ಆಫ್ ದ ಕಮ್ಯುನಿಟಿ ಎಡಿಷನ್ ಆಫ್ ಇಂಟೆಲಿಜೆ ಅಂತ ನೀವು ಹೇಳ್ಬೋದು. ಅಥವಾ ಎಕ್ಲಿಪ್ಸ್ ಇದು ವೆರಿ ಮಿನಿಯೇಚರ್ ಅನ್ಬೋದು. ಎಲ್ಲ ಫೀಚರ್ಸು ನಿಮಗೆ ಖಂಡಿತವಾಗಿ ಸಿಗಲ್ಲ. ಆದರೆ ನೀವು ಖಂಡಿತವಾಗಿ ಪ್ರಾರಂಭ ಮಾಡಬೇಕಾದ್ರೆ ಕ್ವಿಕ್ ಸ್ಟಾರ್ಟಿಗೋಸ್ಕರ ನೀವು ಖಂಡಿತವಾಗಿ ಈ ಸೈಟನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಹೇಗೆ ನಾನು ಮಾಡಿದವಾಗ ನನ್ನ ಸೋರ್ಸ್ ಕೋಡನ್ನು ಪಬ್ಲಿಷ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಸೊ ದಟ್ ನೀವು ಪ್ರಾಕ್ಟೀಸ್ ಮಾಡುವ ಹಾಗೆ. ಓಕೆ, ಶುಭ ದಿನ. ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.